ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯೋ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ ಬಿಕಾಮ್ನ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಸೊ ಅದೇನಪ್ಪ ಅಂತ ಅಂದರೆ ಕಲ್ಚರಲ್ ಡೈವರ್ಸಿಟಿ ಅಟ್ ವರ್ಕ್ ಪ್ಲೇಸ್. ಸೊ ಯಾರೆಲ್ಲರೂ ಈ ಸಬ್ಜೆಕ್ಟ್ನ ಬಗ್ಗೆ ಸ್ಟಡಿ ಮಾಡ್ತಾ ಇರ್ತೀರಾ ಅವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತೀನಿ. ಸೊ ಏನಪ್ಪ ಅಂತಂದರೆ ನನಗೆ ತುಂಬ ಜನ ಸ್ಟೂಡೆಂಟ್ಸು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ರು, ಬ್ರೋ ಕಲ್ಚರಲ್ ಡೈವರ್ಸಿಟಿ ಅವ್ರ ವರ್ಕ್ ಪ್ಲೇಸ್ನ ಬಗ್ಗೆ ನನಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಾಗಿತ್ತು ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬೇಕಾಗಿತ್ತು, ಅದನ್ನ ತಿಳಿಸ್ಕೊಡಿ ಬ್ರೋ, ಅದು ಯಾವ ಥರ ಮತ್ತೆ ಓದ್ಕೊಬೇಕು ಅನ್ನೋದನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ರು. ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ಇದು ಮೊದಲನೇದಾಗಿ ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಯಾರೆಲ್ಲರೂ ಎಕ್ಸಾಮ್ನ ಬರೀತಾ ಇದ್ದೀರಾ ಸೊ ಅವರಿಗೆ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು. ಸೊ ಇದರಲ್ಲಿ ಪ್ರತಿಯೊಂದು ಕ್ವಶನ್ಸು ಸಹ ವೆರಿ ಇಂಪಾರ್ಟೆಂಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ. ಇಷ್ಟ ಆದರೆ ನಿಮ್ಮ ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ಸೊ ಇದರಲ್ಲಿ ಮೊದಲನೇದಾಗಿ ಕಲ್ಚರಲ್ ಡೈವರ್ಸಿಟಿ ವರ್ಕ್ ಪ್ಲೇಸ್ ಅನ್ನುವಂಥದ್ದು ಒಂದು ಥಿಯರಿ ಬೇಸ್ಡ್ ಪೇಪರ್ ಆಗಿರುವಂಥದ್ದು. ಸೊ ಇದರಲ್ಲಿ ನಾನು ಯಾವೆಲ್ಲ ಇಂಪಾರ್ಟೆಂಟ್ ಅಂತ ಇದರಲ್ಲಿ ಪ್ರತಿಯೊಂದು ಕ್ವಶನ್ಸ್ಗಳು ಇಂಪಾರ್ಟೆಂಟು. ಅಂಡ್ ದೆನ್ ನಾನು ಕೆಲವೊಂದು ಸ್ಟ್ರಾಟಜೀಸ್ಗಳನ್ನ ಹೇಳ್ತೀನಿ, ಅದನ್ನು ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲನೇದಾಗಿ ನಾನು ಏನು ಪ್ಯಾಟರ್ನ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಸೊ ಏನಪ್ಪ ಅಂತ ಅಂದರೆ ಸೊ ಅದು MCQ ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ ಇರುತ್ತೆ, 4 ಮಾರ್ಕ್ಸ್ ಇರುತ್ತೆ, ಅಂಡ್ ದೆನ್ 12 ಮಾರ್ಕ್ಸ್ ಇರುತ್ತೆ. ಸೊ ಅದರಲ್ಲಿ ಎಲ್ಲ 3 ಕ್ವಶನ್ಸು MCQ ಕ್ವಶನ್ಸ್ ಎಲ್ಲ ಮಾತ್ರ ಅಟೆಂಡ್ ಮಾಡಬೇಕು. ಸೊ ಅದರಲ್ಲಿ MCQ ಕ್ವಶನ್ಸಲ್ಲಿ 6 ಕ್ವಶನ್ಸ್ ಅಟೆಂಡ್ ಮಾಡಬೇಕು, ಅಂದರೆ 1 ಮಾರ್ಕ್ಸ್ ಇರುವಂಥದ್ದು. ಸೊ ನೋಡಿ ಗೈಸ್, ಮೊದಲನೇದಾಗಿ ಫಸ್ಟ್ನೇ ಕ್ವಶನ್ನು ಓಕೆನಾ MCQನಲ್ಲಿ. ಸಾರಿ ನೋಡಿ, ಫಸ್ಟ್ನೇ ಕ್ವಶನ್ನು ವಾಟ್ ಈಸ್ ದ ಪ್ರೈಮರಿ ಗೋಲ್ ಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಇನ್ ಆರ್ಗನೈಸೇಷನ್ನು ಅಲ್ವಾ. ಅಂದರೆ ಫಸ್ಟ್ನೇದು ಅಂದರೆ ಸಂಸ್ಥೆಗಳಲ್ಲಿ ವೈವಿಧ್ಯತೆ ನಿರ್ವಹಣೆಯ ಪ್ರಾಥಮಿಕ ಗುರಿ ಯಾವುದು, ಅದಕ್ಕೆ ಆಪ್ಷನ್ನ ಕೊಟ್ಟಿರೋದು ನೋಡಿ. ಸೊ ಫಸ್ಟ್ನೇ ಆಪ್ಷನ್ನು ಎನ್ಶೂರ್ ಇನ್ ದ ಕಾಂಪ್ಲಿಯನ್ಸ್ ವಿತ್ ಲೀಗಲ್ ರೆಗ್ಯುಲೇಷನ್ಸು, ಫಸ್ಟ್ ಆಪ್ಷನ್ನು. ಸೆಕೆಂಡ್ ಆಪ್ಷನ್ನು ಫಾಸ್ಟರಿಂಗ್ ಆ್ಯಂಡ್ ಇನ್ಕ್ಲೂಸಿವ್ ಕಲ್ಚರ್ ದಟ್ ವ್ಯಾಲ್ಯೂ ಡಿಫರೆನ್ಸಸ್ಸು. ಇನ್ನು ನೆಕ್ಸ್ಟ್ ಕ್ವಶನ್ ಮ್ಯಾಕ್ಸಿಮೈಸಿಂಗ್ ಪ್ರಾಫಿಟ್ ಥ್ರೋ ಡೈವರ್ಸ್ ಕಸ್ಟಮರ್ ಬೇಸಸ್ಸು. ನೆಕ್ಸ್ಟು ಮ್ಯಾಕ್ಸಿಮೈಸಿಂಗ್ ವರ್ಕ್ ಫೋರ್ಸ್ ಟರ್ನ್ ಓವರ್ ರೇಟ್ಸು. ಸೊ ಇದಕ್ಕೆ ನಾವು ಆನ್ಸರ್ ಯಾವುದಪ್ಪ ಅಂತ ನೋಡೋದಾದರೆ ಸೊ ಅದಕ್ಕೆ ಆಪ್ಷನ್ ಬಂದ್ಬಿಟ್ಟು ಸೆಕೆಂಡ್ ಆಪ್ಷನ್ನು ಫಾಸ್ಟರಿಂಗ್ ಆ್ಯಂಡ್ ಇನ್ಕ್ಲೂಸಿವ್ ಕಲ್ಚರ್ ದಟ್ ವ್ಯಾಲ್ಯೂ ಡಿಫರೆನ್ಸಸ್, ಅಂದರೆ ಸಾಂಸ್ಕೃತಿಕ ವ್ಯತ್ಯಾಸಗಳನ್ನು ಗೌರವಿಸುವ ಅಂತರ್ಗತ ಸಂಸ್ಕೃತಿಯನ್ನು ಬೆಳೆಸುವುದು. ಓಕೆನಾ. ಆ್ಯಂಡ್ ದೆನ್ ನನಗೆ ಕೆಲವರು ಈಗ ನಾನು ನೋಟ್ಸ್ ಅಪ್ಲೋಡ್ ಮಾಡಿದಾಗ ತುಂಬ ಜನ ನನಗೆ ಕನ್ನಡ ಮೀಡಿಯಮ್ ಬೇಕು ಅಂತ ಹೇಳ್ತಾ ಇದ್ರೆ, ಅದು ನೀವು ಕನ್ನಡ ಮೀಡಿಯಮಲ್ಲಿ ಬರೆಯೋ ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಸ್ಕೋರ್ ಆಗೋದಿಲ್ಲ. ಆ್ಯಂಡ್ ದೆನ್ ಕೆಲವೊಂದು ಸರಿ ಫೇಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆದ್ದರಿಂದ ಸೊ ಕಂಪ್ಲೀಟಾಗಿ ನೀವು 2 ಚಾಪ್ಟರ್ ಓದ್ಕೊಂಡ್ರೆ ಸಾಕು, ಆರಾಮಾಗಿ ಪಾಸ್ ಆಗ್ತೀರಾ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಆಸ್ಪೆಕ್ಟ್ ಆಫ್ ಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ಎಜುಕೇಟಿಂಗ್ ಎಂಪ್ಲಾಯೀಸ್ ಅಬೌಟ್ ರೆಸ್ಪೆಕ್ಟಿವ್ ಆ್ಯಂಡ್ ವ್ಯಾಲ್ಯೂಯಿಂಗ್ ಡೈವರ್ಸ್ ಕಲ್ಚರು. ಅಂದರೆ ವೈವಿಧ್ಯತೆಯ ನಿರ್ವಹಣೆ ಯಾವ ಅಂಶವು ವೈವಿಧ್ಯಮಯ ಸಂಸ್ಕೃತಿಯನ್ನು ಗೌರವಿಸುವ ಮತ್ತು ಮೌಲ್ಯೀಕರಿಸುವ ಬಗ್ಗೆ ಉದ್ಯೋಗಿಗಳಿಗೆ ಶಿಕ್ಷಣ ನೀಡುವುದನ್ನು ಒಳಗೊಂಡಿರುತ್ತದೆ. ಸೊ ಇದಕ್ಕೆ ನಮಗೆ ಆಪ್ಷನ್ನ ಕೊಟ್ಟಿರೋದು ನೋಡಿ, ಪಾಲಿಸಿ ಡೆವಲಪ್ಮೆಂಟು, ಟ್ರೈನಿಂಗ್ ಡೆವಲಪ್ಮೆಂಟು, ಲೀಡರ್ಶಿಪ್ ಕಮಿಟ್ಮೆಂಟು, ನೆಕ್ಸ್ಟು ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ಸು. ಸೊ ಇದಕ್ಕೆ ಆಪ್ಷನ್ ಅಂತ ನೋಡೋದಾದರೆ ಸೊ ಸೆಕೆಂಡ್ ಆಪ್ಷನ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟು ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೋಡಿ, ವಿಚ್ ವ್ಯಾಲ್ಯೂ ಆಫ್ ಸ್ಕಾಚ್ವರ್ಡ್ಸ್ ವ್ಯಾಲ್ಯೂ ಸರ್ವೆ ಎಂಬಸಿಸ್ ಪರ್ಸನಲ್ ಸಕ್ಸಸ್ ಥ್ರೋ ಡೆಮೋನ್ಸ್ಟ್ರೇಟಿಂಗ್ ಕಾಂಪಿಟೆನ್ಸ್, ಅಂದರೆ ಶ್ವಾರ್ಟ್ಸ್ ರವರ ಮೌಲ್ಯ ಸಮೀಕ್ಷೆಯಲ್ಲಿ ಯಾವ ಮೌಲ್ಯವು ಸಾಮರ್ಥ್ಯವನ್ನು ಪ್ರದರ್ಶಿಸುವ ಮೂಲಕ ವೈಯಕ್ತಿಕ ಯಶಸ್ಸಿನ ಗಳಿಕೆಯ ಬಗ್ಗೆ ಒತ್ತಿ ಹೇಳುತ್ತದೆ. ಅದಕ್ಕೆ ಅಲ್ಲಿ ಆಪ್ಷನ್ ಹೇಳಿದನ್ನು ನೋಡಿ, ಪವರು, ಅಚೀವ್ಮೆಂಟು, ಸ್ಟಿಮ್ಯುಲೇಷನ್ನು, ಟ್ರೆಡಿಷನ್ನು. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಅಚೀವ್ಮೆಂಟ್ ಇದಕ್ಕೆ ಆನ್ಸರ್ ಆಗಿರುತ್ತೆ, ಅಂದರೆ ಸಾಧನೆ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ದ ಕ್ರೂಷಿಯಲ್ ಆಸ್ಪೆಕ್ಟ್ ಆಫ್ ಕಂಬೇಟಿಂಗ್ ಪ್ರೆಜುಡಿಸ್ ಆ್ಯಂಡ್ ಡಿಸ್ಕ್ರಿಮಿನೇಷನ್, ಅಂದರೆ ಪೂರ್ವಗ್ರಹ ಮತ್ತು ತಾರತಮ್ಯವನ್ನು ಎದುರಿಸುವ ನಿರ್ವಾಹಕ ಅಂಶ ಯಾವುದು. ಅದರಲ್ಲಿ ಆಪ್ಷನ್ ಹೇಳಿದನ್ನು ನೋಡಿ, ಡಿನೈಯಿಂಗ್ ದ ಎಕ್ಸಿಸ್ಟೆನ್ಸ್ ಆಫ್ ಕಲ್ಚರಲ್ ಡೈವರ್ಸಿಟಿ, ನೆಕ್ಸ್ಟು ಲಿಮಿಟೆಡ್ ಆಕ್ಸೆಸ್ ಆಫ್ ಎಜುಕೇಷನಲ್ ಆಪರ್ಚುನಿಟೀಸು, ನೆಕ್ಸ್ಟು ಪ್ರಮೋಟಿಂಗ್ ಸ್ಟೆರಿಯೋಟೈಪ್ಸ್ ಆ್ಯಂಡ್ ಬೇಸಿಸು, ನೆಕ್ಸ್ಟು ಅಕ್ನಾಲೇಜಿಂಗ್ ಆ್ಯಂಡ್ ರಿಪ್ರೆಸೆಂಟ್
ರೆಸ್ಪೆಕ್ಟಿಂಗ್ ಡಿಫರೆನ್ಸಸ್ಸು. ಸೊ ಇದಕ್ಕೆ ಆಪ್ಷನ್ ಅಂತ ನೋಡೋದಾದರೆ ಇದರಲ್ಲಿ ಆಪ್ಷನ್ನು 4ನೇ ಆಪ್ಷನ್ನು ಅಕ್ನಾಲಜಿಂಗ್ ಆ್ಯಂಡ್ ರೆಸ್ಪೆಕ್ಟಿಂಗ್ ಡಿಫರೆನ್ಸಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಅಂದರೆ ವ್ಯತ್ಯಾಸಗಳನ್ನು ಗುರುತಿಸುವುದು ಮತ್ತು ಗೌರವಿಸುವುದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಡಸ್ ಡೈವರ್ಸಿಟಿ ಆಡಿಟ್ ಪ್ರಿಮರಿಲಿ ಅಸೆಸ್ ಇನ್ ಆ್ಯನ್ ಆರ್ಗನೈಸೇಷನ್. ಅಂದರೆ ವೈವಿಧ್ಯತೆಯ ಲೆಕ್ಕ ಪರಿಶೋಧನೆಯು ಸಂಸ್ಥೆಯಲ್ಲಿ ಪ್ರಾಥಮಿಕವಾಗಿ ಏನನ್ನು ನಿರ್ಣಯಿಸುತ್ತದೆ? ಅದಕ್ಕೆ ಆಪ್ಷನ್ನ ಕೊಟ್ಟಿದೆ ನೋಡಿ. ಫಿನಾನ್ಷಿಯಲ್ ಪರ್ಫಾರ್ಮೆನ್ಸು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನು, ವರ್ಕ್ಫೋರ್ಸ್ ಡೆಮೋಗ್ರಫಿಕ್ಸು, ನೆಕ್ಸ್ಟು ಮಾರ್ಕೆಟಿಂಗ್ ಸ್ಟ್ರಾಟಜೀಸು. ಸೊ ಇದಕ್ಕೆ ಆನ್ಸರ್ ಅಂತ ನೋಡೋದಾದರೆ ಸೊ ವರ್ಕ್ಫೋರ್ಸ್ ಡೆಮೋಗ್ರಫಿಕ್ಸು ಇದಕ್ಕೆ ಆನ್ಸರ್ ಆಗಿರುತ್ತೆ. ಅಂದರೆ ಉದ್ಯೋಗಿಗಳ ಜನಸಂಖ್ಯಾಧಾರಿತ ಲಕ್ಷಣಗಳು ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಅದರಲ್ಲಿ MCQ ಕ್ವಶನ್ ಲಾಸ್ಟ್ನ ಕ್ವಶನ್ನು ನೋಡಿ. ಇನ್ ದ ಕಾಂಟೆಕ್ಸ್ಟ್ ಆಫ್ ಡ್ಯುಯಲ್ ಕೆರಿಯರ್ ಕಪಲ್ಸ್ ಆರ್ಗನೈಸೇಷನ್ಸ್ ಆರ್ ಅಡಾಪ್ಟಿಂಗ್ ಬೈ ಆಫರಿಂಗ್. ಅಂದರೆ ಉಭಯ ವೃತ್ತಿ ದಂಪತಿಗಳ ಸಂದರ್ಭಗಳಲ್ಲಿ ಸಂಸ್ಥೆಗಳು ಡ್ಯಾಶ್ ನೀಡುವ ಮೂಲಕ ಹೊಂದಿಕೊಳ್ಳುತ್ತವೆ. ಅಂದರೆ ಈಗ ಕಪಲ್ಸ್ ಇರ್ತಾರಲ್ವ, ಅವ್ರ ಮಧ್ಯೆ ಯಾವುದಾದ್ರೂ 2 ಕೆರಿಯರ್ ಇದ್ದಾಗ ಅದ್ರ ಬಗ್ಗೆ ಅಡಾಪ್ಟ್ ಯಾವ ಥರ ಆಫರಿಂಗ್ ಮಾಡ್ತಾರೆ ಅಂತ ನೋಡೋದಾದರೆ ನೋಡಿ, ಫ್ಲೆಕ್ಸಿಬಲ್ ವರ್ಕ್ ಅರೇಂಜ್ಮೆಂಟು, ಲೋವರ್ ಸ್ಯಾಲರೀಸು, ಲಾಂಗರ್ ವರ್ಕಿಂಗ್ ಅವರ್ಸು, ಲಿಮಿಟೆಡ್ ಕೆರಿಯರ್ ಗ್ರೋತ್ ಆಪರ್ಚುನಿಟೀಸು. ಸೊ ಇದಕ್ಕೆ ಆಪ್ಷನ್ ಅಂತಲ್ಲಿ ಕರೆಕ್ಟ್ ಆಪ್ಷನ್ ನೋಡೋದಾದರೆ ಫ್ಲೆಕ್ಸಿಬಲ್ ವರ್ಕ್ ಅರೇಂಜ್ಮೆಂಟು, ಅಂದರೆ ಹೊಂದಿಕೊಳ್ಳುವ ಕೆಲಸದ ವ್ಯವಸ್ಥೆಗಳನ್ನ ಇಲ್ಲಿ ಅವರು ಅಡಾಪ್ಟ್ಮೆಂಟ್ ಮಾಡಿಕೊಡ್ತಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಫ್ಲೆಕ್ಸಿಬಲ್ ವರ್ಕ್ ಅರೇಂಜ್ಮೆಂಟ್. ಸೊ ಇಷ್ಟು ನಿಮಗೆ ಯಾವಪ್ಪ ಅಂತ ಅಂದರೆ ಸೊ MCQ ಕ್ವಶನ್ಸ್ ಆಯಿತು. ಅದೇ ರೀತಿ ನಿಮಗೆ 2 ಮಾರ್ಕ್ಸಿಗೆ ಯಾವ ಥರ ಎಲ್ಲ ಕ್ವಶನ್ಸ್ ಬರ್ತಾವಲ್ಲ, ಪ್ರತಿಯೊಂದು ಕ್ವಶನ್ಸು ಸಹ ಇಂಪಾರ್ಟೆಂಟು, ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ನೆಕ್ಸ್ಟು ನೋಡಿ, ವಾಟ್ ಡಸ್ ಕಲ್ಚರಲ್ ಡೈವರ್ಸಿಟಿ ಮೀನ್? ಅಂದರೆ ಸಂಸ್ಕೃತಿಯ ವೈವಿಧ್ಯತೆ ಅರ್ಥವೇನು? ಅಂದರೆ ಕಲ್ಚರಲ್ ಡೈವರ್ಸಿಟಿ ಮೀನಿಂಗ್ನ ನೀವು ಇಲ್ಲಿ ಬರೆದ್ರೆ ಸಾಕಾಗುತ್ತೆ. ಇನ್ನು 2ನೇ ಕ್ವಶನ್ನು, ಡಿಫೈನ್ ಡಿಹಾಮನೈಸೇಷನ್ ಅಂದರೆ ಅಮಾನವೀಯತೆಯನ್ನು ವ್ಯಾಖ್ಯಾನಿಸಿ. ಅಂದರೆ ಡಿಹಾಮಿನೈಸೇಷನ್ನ ಡೆಫಿನೇಷನ್ನ ನೀವು ಇಲ್ಲಿ ಬರೀಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ 2 ಫಾರ್ಮ್ಸ್ ಆಫ್ ಪ್ರಿಜುಡೀಸಸ್. ಇದಕ್ಕೆ ಆದರೆ ಪ್ರಿಜುಡಿಸ್ನ ಯಾವುದಾದ್ರೂ 2 ಫಾರ್ಮೆಟ್ಗಳನ್ನ ಅಥವಾ ಫಾರ್ಮ್ಗಳನ್ನ ಇಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಸೊ ಬರೆದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟು, ವಾಟ್ ಈಸ್ ಕಲ್ಚರಲ್ ಶಾಕ್? ಅಂದರೆ ಸಾಂಸ್ಕೃತಿಕ ಆಘಾತ ಎಂದರೇನು? ಕಲ್ಚರಲ್ ಶಾಕ್ನ ಮೀನಿಂಗ್ನ ನೀವು ಇಲ್ಲಿ ಬರೀಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಯಾಂಡ್ ಅಂತ ಕೇಳಿದರೆ DEIB ಪಾಲಿಸಿ ಅಂದರೆ ಏನು? ಅದನ್ನ ಎಕ್ಸ್ಪ್ಯಾಂಡ್ನ ಮಾಡಿ. ಅನಂತರ ERGS ERGs ಓಕೆನಾ, ಇದು DEIB ಪಾಲಿಸೀಸ್. ಇದನ್ನು ನೀವು ಎಕ್ಸ್ಪ್ಯಾಂಡ್ನ ಮಾಡಿ, ಇದಕ್ಕೂ ಸಹ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಇಷ್ಟು ನಿಮಗೆ 2 ಮಾರ್ಕ್ಸಿಗೆ ಆಯಿತು. 4 ಮಾರ್ಕ್ಸಿಗೆ ಅಂತ ನೋಡೋಕ್ಕೆ ಬಂದರೆ, ಸೊ ಅದರಲ್ಲಿ 4 ಮಾರ್ಕ್ಸಲ್ಲಿ ಫಸ್ಟ್ನೇ ಕ್ವಶನ್ನು, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಕಲ್ಚರಲ್ ಡೈವರ್ಸಿಟಿ ಮ್ಯಾನೇಜ್ಮೆಂಟ್? ಎಕ್ಸ್ಪ್ಲೈನ್. ಅಂದರೆ ಕಲ್ಚರಲ್ ಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಆಬ್ಜೆಕ್ಟಿವ್ಸ್ನ ಬರೀಬೇಕು ಅಂತ ಹೇಳಿದ್ದಾನೆ. ಇಲ್ಲಿ ಯಾವ ಥರ ಬರೀತೀರಾ ಅಂತ ನೋಡೋದಾದರೆ ಉದ್ದೇಶಗಳು ಅಷ್ಟೇ. ಅಂದರೆ ಕಲ್ಚರಲ್ ಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಮೀನಿಂಗ್ನ ಬರೀತೀರಾ, ಅನಂತರ ಆಬ್ಜೆಕ್ಟಿವ್ಸ್ನ ಪಾಯಿಂಟ್ಸ್ನ ಹಾಕ್ಬಿಟ್ಟು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಡಿಸ್ಕಸ್ ದ ಅಡ್ವಾಂಟೇಜಸ್ ಆಫ್ ಐಡೆಂಟಿಫೈಯಿಂಗ್ ಕಲ್ಚರಲ್ ಡಿಫರೆನ್ಸಸ್ ಅಟ್ ವರ್ಕ್ ಪ್ಲೇಸ್. ಅಂದರೆ ಕೆಲಸದ ಸ್ಥಳದಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆ ವ್ಯತ್ಯಾಸಗಳನ್ನು ಗುರುತಿಸುವುದರಿಂದಾಗುವ ಪ್ರಯೋಜನಗಳನ್ನು ಚರ್ಚಿಸಿ. ಅಂದರೆ ನಮಗಿಲ್ಲಿ ಅಡ್ವಾಂಟೇಜಸ್ ಅಂದರೆ ಕಲ್ಚರಲ್ ಡಿಫರೆನ್ಸಸ್ ಅಟ್ ವರ್ಕ್ ಪ್ಲೇಸ್ ಇದೆಯಲ್ವಾ, ಅದರದ್ದು ಅಡ್ವಾಂಟೇಜಸ್ ನೀವು ಇಲ್ಲಿ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಡಿಸ್ಕ್ರೈಬ್ ದ ಕಲ್ಚರಲ್ ಡಿಮೆನ್ಷನ್ಸ್ ಐಡೆಂಟಿಫೈಡ್ ಬೈ ಗ್ರೀಟ್ ಹಾಫ್ಸ್ಟೆಡ್. ಅಂದರೆ ಗಿರ್ಟ್ ಹಾಫ್ಸ್ಟೆಡ್ ಅವರು ಗುರುತಿಸಿದ ಸಾಂಸ್ಕೃತಿಕ ಆಯಾಮಗಳನ್ನು ವಿವರಿಸಿ. ಅಂದರೆ ನಾವಿಲ್ಲಿ ಕಲ್ಚರಲ್ ಡೈಮೆನ್ಷನ್ಸ್ಗಳನ್ನ ನಾವಿಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಗಿರ್ಟ್ ಹಾಫ್ಸ್ಟೆಡ್ ಅವರ ಡೆಫಿನೇಷನ್ಸ್ ಮುಖಾಂತರ. ಇನ್ನು ನೆಕ್ಸ್ಟ್ ಕ್ವಶನ್, ರೈಟ್ ದ ಇಂಪಾರ್ಟೆನ್ಸ್ ಆಫ್ ಕ್ರಾಸ್ ಕಲ್ಚರಲ್ ಮ್ಯಾನೇಜ್ಮೆಂಟ್. ಅಂದರೆ ಅಡ್ಡ ಸಾಂಸ್ಕೃತಿಕ ನಿರ್ವಹಣೆಯ ಮಹತ್ವವನ್ನು ಕುರಿತು ಬರೆಯಿರಿ. ಅಂದರೆ ನಾವಿಲ್ಲಿ ಕ್ರಾಸ್ ಕಲ್ಚರಲ್ ಮ್ಯಾನೇಜ್ಮೆಂಟ್ ಬರುತ್ತಲ್ಲ, ಅದು ಇಂಪಾರ್ಟೆನ್ಸ್ಗಳನ್ನ ಬರೆದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ರೈಟ್ ಆ್ಯನ್ ಅನಾಲಿಟಿಕಲ್ ನೋಟ್ ಆನ್ ವರ್ಕ್ ಲೈಫ್ ಬ್ಯಾಲೆನ್ಸ್. ಅಂದರೆ ಕೆಲಸ ಜೀವನ ಸಮತೋಲನದ ಬಗ್ಗೆ ವಿಶ್ಲೇಷಣಾತ್ಮಕ ಟಿಪ್ಪಣಿಯನ್ನು ಬರೆಯಿರಿ. ಅಂದರೆ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಅನಾಲಿಟಿಕಲ್ ನೋಟ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಸೊ ಇಷ್ಟು ಏನು ನೋಡಿದ್ರಲ್ವಾ, ಇದು ನಿಮ್ಮ
4 ಮಾರ್ಕ್ಸಿಗೆ ಕ್ವಶನ್ಗೆ ತುಂಬ ಇಂಪಾರ್ಟೆಂಟು. ಇನ್ನು 12 ಮಾರ್ಕ್ಸಿಗೆ ಯಾವ ಥರ ಎಲ್ಲ ಇಂಪಾರ್ಟೆಂಟ್ ಅಂತ ನೋಡೋದಾದರೆ ಪ್ರತಿಯೊಂದು ಕ್ವಶನ್ಸ್ ಸಹ ಇಂಪಾರ್ಟೆಂಟು. ಅದರಲ್ಲಿ 12 ಮಾರ್ಕ್ಸಿಗೆ ಫಸ್ಟ್ನೇ ಕ್ವಶನ್ನು, ಎಲಾಬರೇಟ್ ದ ಚಾಲೆಂಜಸ್ ಆ್ಯಂಡ್ ಇಶ್ಯೂಸ್ ಆಫ್ ಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಅಟ್ ವರ್ಕ್ ಪ್ಲೇಸ್. ಅಂದರೆ ಕೆಲಸದ ಸ್ಥಳದಲ್ಲಿ ವೈವಿಧ್ಯತೆ ನಿರ್ವಹಣೆ ಸವಾಲುಗಳು ಮತ್ತು ಸಮಸ್ಯೆಗಳನ್ನು ವಿವರಿಸಿ. ಅಂದರೆ ಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಅಂತ ಬರುತ್ತಲ್ವಾ, ಅದು ಚಾಲೆಂಜಸ್ಸು ಮತ್ತು ಇಶ್ಯೂಸ್ನ ನೀವಿಲ್ಲಿ ನೀಟಾಗಿ ಎಲಾಬರೇಟಾಗಿ ಬ್ರೀಫ್ಲಿಯಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಡಿಸ್ಕ್ರೈಬ್ ದ ಆರ್ಗನೈಸೇಷನ್ಸ್ ಸ್ಟ್ರಾಟಜೀಸ್ ಟು ಓವರ್ಕಮ್ ಪ್ರಿಜುಡಿಸ್ ಆ್ಯಂಡ್ ಡಿಸ್ಕ್ರಿಮಿನೇಷನ್ಸ್ ಅಟ್ ವರ್ಕ್ ಪ್ಲೇಸ್. ಅಂದರೆ ಕೆಲಸದ ಸ್ಥಳದಲ್ಲಿ ಬರುವ ಪೂರ್ವಗ್ರಹ ಮತ್ತು ತಾರತಮ್ಯಗಳನ್ನು ಹೋಗಲಾಡಿಸಲು ಸಂಸ್ಥೆಯು ಕೈಗೊಳ್ಳಬೇಕಾದ ತಂತ್ರಗಳನ್ನು ವಿವರಿಸಿ. ಅಂದರೆ ಸ್ಟ್ರಾಟಜೀಸ್, ಆರ್ಗನೈಸೇಷನ್ ಸ್ಟ್ರಾಟಜೀಸ್ ಅಂತ ಹೇಳ್ತೀವಿ, ಅದು ಪ್ರಿಜುಡಿಸಸ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ನರೇಟ್ ದ ಟ್ರಾಪೆನರ್ ಡೈಮೆನ್ಷನ್ಸ್. ಓಕೆ, ಟ್ರಾಪೆನರ್ ಡೈಮೆನ್ಷನ್ಸ್ ಆಫ್ ಕ್ರಾಸ್ ಕಲ್ಚರಲ್ ಮ್ಯಾನೇಜ್ಮೆಂಟ್. ಅಂದರೆ ಅಡ್ಡ ಸಾಂಸ್ಕೃತಿಕ ನಿರ್ವಹಣೆಗಾಗಿ ಟ್ರಾಫೆನರ್ ಪ್ರತಿಪಾದಿಸಿದ ವಿವಿಧ ಆಯಾಮಗಳನ್ನು ವಿವರಿಸಿ. ಅಂದರೆ ಟ್ರಾಂಪೆನರ್ಸ್ ಡೈಮೆನ್ಷನ್ಸ್ ಆಫ್ ಕ್ರಾಸ್ ಕಲ್ಚರಲ್ ಮ್ಯಾನೇಜ್ಮೆಂಟ್ನ ನೀಟಾಗಿ ನರೇಟ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಸ್ಕಿಲ್ಸ್ ಆಫ್ ಕಾಂಪಿಟೆನ್ಸಸ್ ಆಫ್ ರಿಕ್ವೈರ್ಡ್ ಫಾರ್ ಮ್ಯಾನೇಜಿಂಗ್ ಮಲ್ಟಿಕಲ್ಚರಲ್ ಟರ್ಮ್ಸ್ ಆಫ್ ವರ್ಕ್ ಪ್ಲೇಸಸ್. ಅಂದರೆ ಬಹುಸಂಸ್ಕೃತಿಕ ತಂಡಗಳು ಮತ್ತು ಕೆಲಸದ ಸ್ಥಳಗಳನ್ನು ನಿರ್ವಹಿಸಲು ಅಗತ್ಯವಿರುವ ಕೌಶಲ್ಯಗಳು ಮತ್ತು ಸಾಮರ್ಥ್ಯಗಳನ್ನು ವಿವರಿಸಿ. ಅಂದರೆ ಮಲ್ಟಿಕಲ್ಚರಲ್ ಟರ್ಮ್ಸ್ ಆ್ಯಂಡ್ ವರ್ಕ್ ಪ್ಲೇಸ್ನ ಸ್ಕಿಲ್ಸ್ ಕಾಂಪಿಟೇಷನ್ಸ್ನ ನೀವಿಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಸೊ ಎಲ್ಯುಸಿಡೇಟ್ ಆಫ್ ಕಂಟೆಂಪರಸಿ ಇಶ್ಯೂಸ್ ಆ್ಯಂಡ್ ಸ್ಟ್ರಾಟಜೀಸ್ ಆಫ್ IT ಆರ್ಗನೈಸೇಷನ್ಸ್ ಇನ್ ಡೈವರ್ಸಿಟಿ ಮ್ಯಾನೇಜ್ಮೆಂಟ್. ಅಂದರೆ ವೈವಿಧ್ಯತೆ ನಿರ್ವಹಣೆಯಲ್ಲಿ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಗಳ ಸಮಕಾಲೀನ ಸಮಸ್ಯೆಗಳು ಮತ್ತು ಕಾರ್ಯತಂತ್ರಗಳ ಕುರಿತು ಬರೆಯಿರಿ. ಸೊ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆ, ಎಲ್ಯುಡಿಕೇಟ್ ದ ಕನ್ಸ್ಟೆಂಪರರಿ ಇಶ್ಯೂಸ್ ಆ್ಯಂಡ್ ಸ್ಟ್ರಾಟಜೀಸ್ ಆಫ್ IT ಆರ್ಗನೈಸೇಷನ್ ಡೈವರ್ಸಿಟಿ ಮ್ಯಾನೇಜ್ಮೆಂಟ್. ಅದು ಸಮಸ್ಯೆಗಳು ಮತ್ತು ಅದ್ರದ್ದು ಏನು ಕಾರ್ಯತಂತ್ರಗಳು ಅಂದರೆ ಸ್ಟ್ರಾಟಜೀಸ್, ಇವುಗಳನ್ನ ಬಗ್ಗೆ ನೀಟಾಗಿ ಎಲಾಬರೇಟಾಗಿ ಬರೀರಿ ಅಂತ ಹೇಳಿದ್ದಾನೆ ಅಷ್ಟೇ. ಸೊ ಇಷ್ಟು ನಿಮಗೆ ಏನು ಕಲ್ಚರಲ್ ಡೈವರ್ಸಿಟಿ ಅಟ್ ವರ್ಕ್ ಪ್ಲೇಸ್ ಇದೆಯಲ್ವಾ, ಈ ಪೇಪರ್ ಬಗ್ಗೆ ಸಂಬಂಧಪಟ್ಟಂಗೆ ಇನ್ಫಾರ್ಮೇಷನ್ ಇತ್ತು. ಸೊ ಮತ್ತೆ ಯಾಕಪ್ಪ ಈ ಇಂಪಾರ್ಟೆಂಟ್ ಯಾವ ಥರ ಓದ್ಕೊಬೇಕು ಅಂತ ನಾನು ಸ್ಟ್ರಾಟಜೀಸ್ನ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಏನಪ್ಪ ಅಂತ ಅಂದರೆ, ಸೊ ಇದು ಕಂಪ್ಲೀಟ್ಲಿ ಥಿಯರಿ ಬೇಸ್ಡ್. ಸೊ ಪ್ರತಿಯೊಂದು ಚಾಪ್ಟ್ರಲ್ಲೂ ಯಾವ ಥರ ನೀವು ಕವರ್ನ ಮಾಡಬೇಕು ಅಂತ ನೋಡೋದಾದರೆ, ಈಗ ಕಲ್ಚರಲ್ ಡೈವರ್ಸಿಟಿ ಅಂತ ಒಂದು ಟಾಪಿಕ್ನ ತೊಗೊಂಡ್ರೆ ಇದೆಲ್ಲ ಟಾಪಿಕ್ಕು ಅಪ್ಲೈ ಆಗುತ್ತೆ. ಅದು ಮೀನಿಂಗು, ಡೆಫಿನೇಷನ್ಸು, ಟೈಪ್ಸು, ನೀಡ್ಸು ಅಥವಾ ಆಬ್ಜೆಕ್ಟಿವ್ಸು, ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಕೆಲವೊಂದು ಡಿಫ್ರೆನ್ಸು. ಸೊ ಇಷ್ಟನ್ನು ಸಹ ಪ್ರತಿಯೊಂದು ಟಾಪಿಕ್ಗೂ ಓದ್ಕೊಂಡ್ರೆ ಎನಫ್ ಸಾಕಾಗುತ್ತೆ ಅಂತ ಹೇಳ್ತಾ, ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದು ಅಂದರೆ HR ಅನಾಲಿಟಿಕ್ಸ್ ಇದೆಯಲ್ಲ, ಆ ಪೇಪರ್ನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.